ಕಬ್ಬು ಬೆಳೆಗಾರರು ಗಂಭೀರವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ವಿಠ್ಠಲ್ ಅರಬಾವಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಸಿದ್ದರಾಮಯ್ಯರೇ ನೆನಪಿದೆಯಾ ನಿಮಗೆ? ವಿಠ್ಠಲ್ ಅರಬಾವಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೇ ಕಬ್ಬಿನ ದರ ನಿಗದಿ ಮಾಡಿಲ್ಲ ರಾಜ್ಯ ಸರ್ಕಾರ ಅಂತೇಳಿ. ಅವತ್ತು ಕೂಡ ನೀವು ತಾತ್ಸಾರ ಮಾಡಿದ್ರಿ. ಕಬ್ಬು ಬೆಳೆಗಾರರ ಬಗ್ಗೆ ನೀವು ಚಿಂತನೆ ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯನವರಿಗೆ ರಾಜ್ಯದಲ್ಲಿ ತಮ್ಮ ಏನು ರೆವಿನ್ಯೂ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ ಮೇಲೆ ಟಾರ್ಗೆಟ್ ಕೊಡ್ತೀರಿ. 3 ತಿಂಗಳಿಗೊಂದ್ಸಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಟಾರ್ಗೆಟ್ ಹೆಚ್ಚು ಮಾಡ್ತಾ ಇದ್ದೀರಿ. ಯಾಕೆ? ರಾಜ್ಯದ ಬೊಕ್ಕಸಕ್ಕೆ ಹಣ ಬರಲಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ರಾಜ್ಯದ ಬೊಕ್ಕಸಕ್ಕೆ ಹಣ ಬರಬೇಕು ಅಂತೇಳಿ ಆಲೋಚನೆ ಮಾಡ್ತೀರಿ. ಯಾವ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ರೆವಿನ್ಯೂ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಫ್ಯಾಕ್ಟರಿ ಕಬ್ಬು ಹರಿದಾಗ ಮಾತ್ರ ನಿಮಗೆ ಎಥನಾಲು, ಮೊಲಾಸಸ್ಸು ಎಲ್ಲದರಿಂದ ನಿಮಗೆ ಆದಾಯ ಬರ್ತಕ್ಕಂಥದ್ದು. ಆದಾಯ ಬರೋದ್ರ ಬಗ್ಗೆ ಚಿಂತನೆ ಮಾಡ್ತೀರಿ. ಆದರೆ ರೈತರಿಗೆ ಒಂದು ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲ, ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ದೂರ್ತಿರಲ್ಲ. ಆ ಭಗವಂತ ಮೆಚ್ಚನ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ. ಅಕ್ಷಮ್ಯ ಅಪರಾಧ ನೀವು ಮಾಡಿರ್ತಕ್ಕಂಥದ್ದು. ರೈತರುಗಳು ಬೀದಿಗಿಳಿದು ಹೋರಾಟ ಮಾಡುವಂತ ಸಂದರ್ಭ ಇವತ್ತು ಸೃಷ್ಟಿ ಆಗಬಾರ್ದಿತ್ತು. ಕಬ್ಬು ಬೆಳೆಗಾರರು ಬೀದಿಗಿಳಿದು ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗಬಾರ್ದಾಗಿತ್ತು. 2ನೇ ದಿನ 3 ದಿನಕ್ಕೆ ನೀವು ಜವಾಬ್ದಾರಿ ವಹಿಸಿ, ಮುತುವರ್ಜಿ ವಹಿಸಿ ಅಲ್ಲಿ ಸಮಸ್ಯೆಗೆ ಪರಿಹಾರ ನೀಡುವಂತ ಭರವಸೆ ತಾವು ನೀಡಬೇಕಾಗಿತ್ತು. ನಿಮ್ಮ ಸರ್ಕಾರ ಮಾಡಲಿಲ್ಲ. ನಾನು ನೇರವಾಗಿ ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೀವು ಆಲಸ್ಯವನ್ನ ಮಾಡಿದ್ದೀರಿ, ಅಸಡ್ಡೆ ತೋರಿಸಿದ್ದೀರಿ. ಕಬ್ಬು ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ತೆಗೆದುಕೊಂಡಿಲ್ಲ. ಈಗ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ತೀವ್ರವಾಗಿ ಇವತ್ತು ಅಥಣಿ, ಚಿಕ್ಕೋಡಿ, ಬೈಲಹೊಂಗಲ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗೆ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಎಲ್ಲ ಕಡೆ ಇವತ್ತು ಎದ್ದು ಕೂತಿದ್ದಾರೆ. ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ನೀವು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ನೀವು ಕೇಂದ್ರ ಸರ್ಕಾರದ ಮೇಲೆ ದೂರುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಕೇಂದ್ರ ಯಾವುದೇ FRP ನಿಗದಿ ಮಾಡಿದ್ರು FRP ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದಿಲ್ಲ. ಎಲ್ಲ ರಾಜ್ಯಗಳ ಇವತ್ತು ಅಧಿಕಾರಿಗಳನ್ನ, ಸಕ್ಕರೆ ಇಲಾಖೆಯ ಕಮಿಷನರ್ಗಳು ಎಲ್ಲರ ಅಭಿಪ್ರಾಯನ, ತಜ್ಞರ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ಮಾಡುವಂಥದ್ದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ, ಕೇಂದ್ರ ಸರ್ಕಾರ ಏನೇ FRP ನಿಗದಿ ಮಾಡಿದ್ರೂ ಸಹ ನಿಮ್ಮ ಸ್ಟೇಟ್ ಅಡ್ವೈಸರಿ ಪ್ರೈಸ್ SAP ಏನಿದೆ, ಕೇಂದ್ರ ನಿಗದಿ ಮಾಡಿರ್ತಕ್ಕಂಥ FRPಗಿಂತಲೂ ಕೂಡ ಹೆಚ್ಚು ದರವನ್ನ ಕೊಡಬಹುದು. ಯಾರೂ ಕೂಡ ನಿಮ್ಮನ್ನು ತಡೆಯೋದಿಲ್ಲ. ನಾನು ಮುಖ್ಯಮಂತ್ರಿಗಳೇ ಮತ್ತೊಮ್ಮೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ. ಇವತ್ತು ಈ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ, ಕಬ್ಬು ಬೆಳೆಗಾರರ ಬಗ್ಗೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೀವು